ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ PK ಕನ್ನಡ ಚಾನಲ್. ನಮ್ಮ ಚಾನಲಲ್ಲಿ ಹೊಸ ಹೆಣ್ಮಕ್ಳು ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ಒಂದು ಮದುವೆ ಆಗೋದಕ್ಕೆ ಪ್ರೊಫೈಲ್ ಕಳಿಸ್ತಾರೆ, ಇಲ್ಲಾಂದರೆ ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಪ್ರೊಫೈಲ್ಗೆ ಕಳಿಸ್ತಾ ಹೋಗ್ತಾರೆ. ಇವತ್ತು ಇವರು ಬಂದು ರಂಜಿತಾ ಅಂತಕ್ಕನ್ನೋರು ಪ್ರಸ್ತುತ ಸರ್ ನನಗೆ ಮ್ಯಾರೇಜ್ ಆಗೋದಕ್ಕೆ ಒಬ್ಬ ಹುಡುಗನ ತಿಳಿಸಿಕೊಡಿ ಅಂತ ಮಾಹಿತಿನ ಕಳಿಸಿರ್ತಾರೆ. ಹೆಸರು ರಂಜಿತಾ ಅಂತ. ಅವರ ಫೋಟೋ ನಾನು ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ವಯಸ್ಸು ಬಂದು 26 ವರ್ಷ. ಮಾರ್ಕೆಟ್ ಒಂದರಲ್ಲಿ ಸ್ವಂತದಾಗಿರ್ತಕ್ಕಂಥ ತರಕಾರಿ ಅಂಗಡಿ ಇದೆ ನಂದು. ನನ್ನ ಊರು ಬಂದುಬಿಟ್ಟು ಬೀದರ್ ಜಿಲ್ಲೆಯ ಹುಲಸೂರು ಎಂಬ ಒಂದು ತಾಲೂಕಿನಲ್ಲಿ ವಾಸವಾಗಿರತಕ್ಕಂಥದ್ದು. ಒಂಟಿಯಾಗಿರ್ತಕ್ಕಂಥ ಹೆಣ್ಣು ಮಗಳಾಗಿರ್ತಕ್ಕಂಥ ರಂಜಿತಾ ಅವರಿಗೆ ಪ್ರಸ್ತುತ ಭಾಳ ಸಂಗಾತಿಯ ಒಂದು ಅವಶ್ಯಕತೆ ಇದೆ ಸ್ನೇಹಿತರೆ. ನೀವೇನಾದರೂ ಸಿಂಗಲ್ ಆಗಿರೋರು ಯಾರಾದರೂ ಇದ್ದರೆ ಇವ್ರನ್ನ ನೀವು ಮದುವೆ ಆಗ್ಬೋದು. ಆ್ಯಂಡ್ ಕೆಲವೊಂದಿಷ್ಟು ಆಸೆಗಳಿವೆ, ಅದನ್ನು ಈಡೇರಿಸಬೇಕು. ನೀವು ಅದನ್ನು ಹೇಳ್ತೀನಿ ನೋಡಿ. ನೋಡೋಕ್ಕೆ ಇವರು ಬಿಳಿಯ ಬಣ್ಣ ಹೊಂದಿದ್ದಾರೆ ಸ್ನೇಹಿತರೆ, ಸ್ಲಿಮ್ ಆಗಿದ್ದಾರೆ, ತೆಳ್ಳಗಿದ್ದಾರೆ. ಇವರ ಒಂದು ವಯಸ್ಸು 26 ವರ್ಷ ಅಂತ ಏನು ಹೇಳಿದೆ. ಇವಾಗ ಅವರ ಒಂದು ಆಸೆಗಳು ಹೇಳ್ತಾ ಹೋಗ್ತೀನಿ, ಬನ್ನಿ. ಮೊದಲನೇದಾಗಿ ಹುಡುಗ ಈ ರೀತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 1, ಹುಡುಗನಿಗೆ ಸ್ವಂತ ಮನೆ ಮತ್ತು ಆಸ್ತಿ ಇರಲೇಬೇಕು ಕಂಪಲ್ಸರಿ. ಯಾಕಂದರೆ ಕೆಲವೊಂದಿಷ್ಟು ಜನ ಮದುವೆ ಆಗೋದಕ್ಕೆ ತಯಾರಿರ್ತಾರೆ, ಬಟ್ ಆಸ್ತಿ ಮನೆ ಇಲ್ಲ ಅಂದರೆ ಹೇಗೆ ಗುರು, ಪ್ರಾಬ್ಲಮ್ ಆಗಲ್ವಾ ಮುಂದಿನ ಸಂಸಾರ? ಆ ಒಂದು ಯೋಚನೆ ಇವರು ಇವಾಗಲೇ ಮಾಡ್ತಿದ್ದಾರೆ. ಅವರ ಮನೆಯಲ್ಲಿ ನನ್ನನ್ನು ಕರ್ಕೊಂಡು ಹೋಗಬೇಕು, ಜೊತೆಗೆ ನನ್ನ ಒಂದು ಗೆಳತಿಯನ್ನು ಕೂಡ ನಾನು ಕರ್ಕೊಂಡು ಬರ್ತೇನೆ ಒಂದು 6 ತಿಂಗಳ ಮಟ್ಟಿಗೆ. ಯಾಕಂದರೆ ನಾನು ಒಬ್ಬಳೇ ಇದ್ದು ಎಲ್ಲೂ ಕೂಡ ರೆಡಿಯಾಗಿಲ್ಲ. ಹಾಗಾಗಿ ಮದುವೆ ಆದ ನಂತರ ಒಂದು 6 ತಿಂಗಳ ಮಟ್ಟಿಗೆ ನನ್ನ ಗೆಳತಿನ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಅಡುಗೆ ಮಾಡೋಕ್ಕೆ ಬರುತ್ತೆ, ನಾನು ಓದಿದ್ದೇನು ಕೂಡ, ಶಿಕ್ಷಣ ಕೂಡ, ಕೆಲಸ ಮಾಡೋಕ್ಕೂ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ನನ್ನನ್ನು ಮದುವೆ ಆಗುವಂಥ ಹುಡುಗ ತುಂಬ ಅಂದರೆ ತುಂಬ ರಸಿಕ ವ್ಯಕ್ತಿ ಆಗಿರಬೇಕು. ಆ್ಯಂಡ್ ನಾನು ನಿಮ್ಮಿಂದ ಬಯಸೋದು ಅದು ಒಂದೇ, ಪ್ರೀತಿ, ಕಾಳಜಿ ಮತ್ತು ರೊಮ್ಯಾನ್ಸ್. ಇದನ್ನು ನೀವು ನನಗೆ ತುಂಬ ಚೆನ್ನಾಗಿ ಮಾಡಿದ್ರೆ ನಾನು ಏನು ಬೇಕು ಎಲ್ಲ ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇವಾಗ ನೀವು ಬೇಗ ನಿಮ್ಮ ಒಂದು ಮಾಹಿತಿಗಳನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವರೇ ಎಲ್ಲ ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ಅವನಿಗೆ ಇಷ್ಟ ಆದವ್ರಿಗೆ ರಿಪ್ಲೈ ಮೂಲಕ ಮಾಹಿತಿಯಲ್ಲಿ ಕಳಿಸ್ತಾರೆ ಸ್ನೇಹಿತರೆ, ಅಂದರೆ ನಂಬರ್ ಕೊಡ್ತಾರೆ. ಇಲ್ಲಿ ನೋಡ್ಕೊಳ್ಳಿ, ಇದೊಂದು ಲಿಕ್ಲಿ ಕೀಪ್ ಆ್ಯಂಡ್ ಈ ಒಂದು ಕಲರಲ್ಲಿ ಒಂದು ಕಾರನ್ನು, ಅವರ ಕನಸಿನ ಕಾರಿದು, ಮದುವೆ ಆದ ನಂತರ ತೆಗೆದುಕೊಳ್ಬೇಕು ಅಂತ ತಲೆಯಲ್ಲಿದೆ ಅಂತೆ. ಹಾಗಾಗಿ ನನ್ನನ್ನು ಮದುವೆ ಆಗುವಂಥ ಹುಡುಗ ಈ ಕಾರಿನ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಲಿ. ಯಾಕಂದರೆ ಕನಸು ಅನ್ನೋದು ಯಾರಿಗೂ ಕೂಡ ಬಿಟ್ಟಿದ್ದಲ್ಲ, ಎಲ್ಲರೂ ಕೂಡ ಇದೆ. ಇದು ಒಂದು ಕಾರಿನ ಮಾಹಿತಿ ಏನಾದರೂ ಅವರು ಪ್ರಸ್ತುತ ಗೊತ್ತಿತ್ತು ಅಂತಂದರೆ ನಾನು ತೆಗೆದುಕೊಂಡಾಗ ಅದರ ಡ್ರೈವರು ಜೊತೆಗೆ ಅದರ ಒಂದು ಕಂಪ್ಯಾಲಿಬಿಲಿಟಿ ನೋಡ್ಕೊಂಡು ಹೋಗೋದಕ್ಕೆ ಇಬ್ಬರು ಕೂಡ ಯೂಸ್ ಆಗುತ್ತೆ ಅಂತ ತೀರ್ಮಾನ ಮಾಡಿದ್ದಾರೆ. ಲಕ್ಕಿಲಿ ಕೀಪ್ ಆ್ಯಂಡ್ ದ ಆಕ್ಯುಪೈಂಟೆಡ್ ಸೀಡ್ಸ್ ಇದರಲ್ಲಿ ಇದೆ ಸ್ನೇಹಿತರೆ. ಅಷ್ಟೇ ಸ್ಮೂತ್ ಆಗಿರ್ತಕ್ಕಂಥ ಸೀಡ್ಸು. ಆ್ಯಂಡ್ ಪ್ಲೇಸ್ಮೆಂಟ್ ಆನ್ ದ ಫ್ರಂಟ್ ಸೆಟ್ ಬ್ಯಾಕ್ ಮೇಕ್ ದ ಫೀಲ್ ಬಿಟ್ ಇಂಟ್ರೋಡ್ ಆ್ಯಂಡ್ ಸೆನ್ಸ್ ಆಫ್ ದ ಸ್ಪೇಸ್ ಆಫರ್ ಅಂತ ಇರ್ತಕ್ಕಂಥದ್ದು. ಸ್ಪೇಸ್ ಆಫರ್ ಕೂಡ ಇದರಲ್ಲಿ ಮಾಡಿದ್ದಾರೆ. ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು. ಇನ್ನಷ್ಟು ಈ ಕಡೆ ಫೀಚರ್ಸ್ ನೋಡೋದಾದರೆ ಡೋರ್ ಬಂದುಬಿಟ್ಟು ಬರೀ 2 ಡೋರ್ಸ್ಗಳು ಅವೈಲಬಿಲಿಟಿ ಇದೆ ಸ್ನೇಹಿತರೆ ಈ ಒಂದು ಕಾರಿನಲ್ಲಿ. ಸ್ಪೆಸಿಫಿಕ್ಕಾಗಿ ಅದೊಂದು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಆ್ಯಡೆಡ್ ಬಂದುಬಿಟ್ಟು ಬರೀ 2 ಡೋರ್ಗಳು ಆ್ಯಡೆಡ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಈ ಒಂದು ಮಾಡಲಲ್ಲಿ SV ಮಾಡೆಲ್ ಅಂತ ಕರೀತಾರೆ. ಇದು ವಿ ಮಾಡಲಲ್ಲಿ ಒಂದು ಡಿಸೈನ್ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ಡೀಸೆಲ್ ವೇರಿಯಂಟ್ ಕಾರ್ ಇದು. 1 ಲೀಟ್ರಿಗೆ 26 ಕಿಲೋಮೀಟ್ರ್ ಹೋಗುತ್ತೆ ಕಾರು. ಆ್ಯಂಡ್ ಇದರಲ್ಲಿ ಪ್ಯಾಸೆಂಜರ್ಸ್ ಬಂದುಬಿಟ್ಟು ಸ್ನೇಹಿತರೆ ಪ್ರಸ್ತುತ 3 ಮೆಂಬರ್ಸ್ ಅಷ್ಟೇ ಕೂತ್ಕೊಳ್ಬೋದು. ಆ್ಯಂಡ್ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ವೆರಿ ಸೇಫ್ ಜರ್ನಿ ಕೂಡ ಆಗುತ್ತೆ ಅಂತ ತಿಳಿಸಿದ್ದಾರೆ. ನೋಡ್ಕೊಳ್ತಿದ್ದೀರಲ್ವಾ ಅವರ ಕನಸು ಯಾವ ರೀತಿ ಇದೆ. ಕನಸು ಕಾಣಬೇಕು, ದೊಡ್ಡದಾಗಿ ಕಾಣಬೇಕು, ಅದರಲ್ಲಿ ಇವರು ಒಬ್ಬರು ನೋಡಿ ಸ್ನೇಹಿತರೆ. ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಆಗಿತ್ತು. ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ ಬಂದರೆ ಫಸ್ಟ್ಗೆ ನಾನು ವೀಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತೀರಿ. ನಮಸ್ತೆ, ಟೇಕ್ ಕೇರ್, ಬಾಯ್.